ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ನರ್ಗಿಸ್ ಮಂಡಕ್ಕಿ. ಸಂಜೆ ತಿಂಡಿ ಟೀ ಜೊತೆ ಬೆಸ್ಟ್ ಕಾಂಬಿನೇಷನ್. ಮಾಡುವ ವಿಧಾನ, ಎಷ್ಟು ಜನಕ್ಕೆ ಮಾಡ್ತೀರಾ ಅನ್ನೋದ್ರ ಮೇಲೆ ಈರುಳ್ಳಿನ ತಗೋಬೇಕು. ಇವಾಗ ನಾನು 3-4 ಜನಕ್ಕೆ ಮಾಡ್ತಿರೋದ್ರಿಂದ ಒಂದು ಚಿಕ್ಕ ಒಂದು 5-6 ಈರುಳ್ಳಿ ತಗೊಂಡಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅನ್ನೋದ್ರ ಮೇಲೆ ಈರುಳ್ಳಿ ತಗೊಳ್ಳಿ. ಚಿಕ್ಕದಾಗಿ ಹೆಚ್ಕೊಂಡು ಎಲ್ಲ ರೆಡಿ ಮಾಡಿಟ್ರೆ ಒಂದು 5 ನಿಮಿಷಕ್ಕೆ ಆಗೋ ರೆಸಿಪಿ ಇದು. ಖಾರಕ್ಕೆ ತಕ್ಕಂಗೆ ಮೆಣಸಿನ್ಕಾಯಿ ತೊಗೊಳ್ಳಿ. ನಮ್ಮನೆಲ್ಲ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಮೆಣಸಿನ್ಕಾಯಿ ತೊಗೊಂಡಿದ್ದೆ. ಮೆಣಸಿನ್ಕಾಯಿ ಚಿಕ್ಕದಾಗಿ ಹೆಚ್ಚಿರಿ, ಚೆನ್ನಾಗಿರುತ್ತೆ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಮೆಣಸಿನ್ಕಾಯಿ ತೊಗೊಳ್ಳಿ. ಕಮ್ಮಿ, ನಾವು ಖಾರ ತಿನ್ನಲ್ಲ, ಕಮ್ಮಿ ತಿಂತೀವಿ ಅಂದರೆ 1-2 ಕಮ್ಮಿನೇ ತೊಗೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರ್ಬೇವಿನ ಸೊಪ್ಪು ತಗೊಳ್ಳಿ. ಕರ್ಬೇವಿನ ಸೊಪ್ಪು ಹೆಚ್ಚೋದಾದ್ರೆ ಹೆಚ್ಚ್ರಿ, ಇಲ್ಲ ಹಂಗೆ ಒಗ್ಗರಣೆ ಹಾಕ್ತೀನಿ ಅಂದರೆ ಹಂಗೆ ಹಾಕ್ರಿ. ನಮ್ಮಲ್ಲಿ ತೆಗ್ದುಬಿಟ್ಟು ಸೈಡಲ್ಲಿ ಇಡ್ತಾರೆ, ಅದಕ್ಕೇ ನಾನು ಹೆಚ್ಚಿಬಿಟ್ಟು ಹಾಕ್ತೀನಿ. ಸ್ಟವ್ ಹಚ್ಚಿ ಬಾಣಲಿ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ, ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಇದಕ್ಕೆ ಸಾಸಿವೆ ಜೀರಿಗೆ ಸ್ವಲ್ಪ ಚಿಟಪಟ ಅಂದಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಕರ್ಬೇವಿನ ಸೊಪ್ಪು ಇವಾಗ ಹಾಕಿ. ಒಗ್ಗರಣೆಗೆ ಹಾಕ್ಬಿಟ್ರೆ ಅದು ಕಪ್ಪಾಗ್ಬಿಡುತ್ತೆ, ಕಲರ್ ಹಂಗೆ ಉಳ್ಕೋಬೇಕಂದ್ರೆ ಈರುಳ್ಳಿ ಹಾಕಿದ ಮೇಲೇ ಕರ್ಬೇವಿನ ಸೊಪ್ಪು ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪು ಫ್ರೈ ಮಾಡಿ ಚೆನ್ನಾಗಿ. ಉಪ್ಪು ಹಾಕಿರೋದ್ರಿಂದ ಬೇಗ ಬೇಯುತ್ತೆ. ಸ್ವಲ್ಪ ಸಕ್ಕರೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಹಾಗಂತ ಜಾಸ್ತಿ ಬೇಡ, ಸ್ವಲ್ಪ ಹಾಕಿ. ಸ್ವಲ್ಪ ಅರಶಿನ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಆದ ನಂತರ ಲಾಸ್ಟ್ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಹಾಕ್ಲಿಲ್ದ ಅಡುಗೆ ಸಂಪೂರ್ಣ ಆಗೋದೇ ಇಲ್ಲ. ಇವಾಗ ರೆಡಿ ಆಯಿತು ಗೊಜ್ಜು. ಗೊಜ್ಜು ಬೇಕಾದಷ್ಟು ಮಂಡಕ್ಕಿ ಹಾಕಿ, ಚೆನ್ನಾಗಿ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿ. ಈಗಿನ ಕಾಲದ ಮಕ್ಕಳಿಗೆ ಸ್ನ್ಯಾಕ್ಸ್ ಅಂದರೆ ನೆನಪಾಗೋದೇ ಗೋಬಿ, ನೂಡಲ್ಸು, ಪಾನಿಪುರಿ. ಆದರೆ ನಾವು ಚಿಕ್ಕವರಿದ್ದಾಗ ನಮಗೆ ಸ್ನ್ಯಾಕ್ಸ್ ಅಂತ ನೆನಪಾದ ತಕ್ಷಣವೇ ನರ್ಗಿಸ್ ಮಂಡಕ್ಕಿ, ಬೆಳ್ಳುಳ್ಳಿ ಮಂಡಕ್ಕಿ, ಟೀ, ಇದೇ ನಮಗೆ ಸ್ನ್ಯಾಕ್ಸು. ಹುರ್ಗಡ್ಲೆ ಪುಡಿ ಹಾಕ್ತಾಯಿದ್ದೀನಿ. ಹುರ್ಗಡ್ಲೆ ಪುಡಿ ಹಾಕೋದ್ರಿಂದ ಮಂಡಕ್ಕಿಯಲ್ಲಿರೋ ಎಣ್ಣೆ ಅಂಶ ಹೀರ್ಕೊಳ್ಳುತ್ತೆ. ಮಂಡಕ್ಕಿ ಬಿಡಿ ಬಿಡಿ ಆಗುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈ ಸ್ನ್ಯಾಕ್ಸ್ ಅತಿ ಹೆಚ್ಚು ಮಾಡುವುದು ಉತ್ತರ ಕರ್ನಾಟಕದಲ್ಲಿ. ಉತ್ತರ ಕರ್ನಾಟಕ ಸ್ಪೆಷಲ್ ನರ್ಗಿಸ್ ಮಂಡಕ್ಕಿ ರೆಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.